ನಮಸ್ಕಾರ ಬಂಧುಗಳೇ, ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ 5% ಅನುದಾನದ ಮಾಹಿತಿ ಹಂಚಿಕೊಳ್ಳುವ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ಧನ್ಯವಾದಗಳು. ನಾಡಿನ ನಮ್ಮ ವಿಶೇಷಚೇತನ ಬಂಧುಗಳಿಗೆ, ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರಿಗೆ, ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ, ಯುಆರ್ಡಬ್ಲ್ಯೂ ಒಕ್ಕೂಟ ಪದಾಧಿಕಾರಿಗಳಿಗೆ ಹೊಸ ವರ್ಷ 1/1/2026 ಎಲ್ಲರಿಗೂ ಒಳ್ಳೆಯದು ಮಾಡಲಿ, ಹೊಸ ಆಶೋತ್ತರಗಳನ್ನು ಈಡೇರಿಸುವ ಭರವಸೆಯನ್ನು ತರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮಾಳಪ್ಪ ಪೂಜಾರಿ, ತಾಲೂಕಾ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು, ಎಂಆರ್ಡಬ್ಲ್ಯೂ, ತಾಲೂಕು ಪಂಚಾಯತ ಸುರಪುರ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಒಕ್ಕೂಟ, ಬೆಂಗಳೂರು. ಧನ್ಯವಾದಗಳು. ಪುಟ್ಟರಾಜ ಗವಾಯಿಗಳ ಸಾಧನೆ ವಿಕಲಚೇತನರಿಗೆ ಪ್ರೇರಣೆ. ಅಭಿನವ ಸೋಮನಾಥ ಶಿವಾಚಾರ್ಯ ಸ್ವಾಮೀಜಿ. ಶಿರವಾರ ತಾಲೂಕಿನ ನವಲಕಲ್ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ದಿನಾಂಕ 29/12/2025 ವಿಶ್ವ ವಿಕಲಚೇತನರ ಸಮನ್ವಯ ಗ್ರಾಮಸಭೆ ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನವಲಕಲ್ ಬ್ರಹ್ಮನ ಮಠದ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು. ಶ್ರೀಗಳು ಮಾತನಾಡಿ, ಪುಟ್ಟರಾಜ ಗವಾಯಿಗಳ ಮಹಾನ್ ವಿಕಲಚೇತನ ಸಾಧಕರನ್ನು ಸ್ಮರಿಸಿ, ವಿಕಲಚೇತನರು ಯಾವುದೇ ಕ್ಷೇತ್ರದಲ್ಲೂ ಸಾಮಾನ್ಯ ಜನರಿಗಿಂತ ಕಡಿಮೆಯಿಲ್ಲ, ಪೈಪೋಟಿ ನೀಡುವ ಸಾಮರ್ಥ್ಯ ಹೊಂದಿದ್ದಾರೆ ಎಂದು ಹೇಳಿದರು. ಗ್ರಾಮೀಣ ಭಾಗದ ವಿಕಲಚೇತನರಿಗೆ ಮಾಹಿತಿ ಹಾಗೂ ಸರಿಯಾದ ಮಾರ್ಗದರ್ಶನ ಸಿಗುವುದು ಇಂತಹ ಕಾರ್ಯಕ್ರಮಗಳ ಮೂಲಕವೇ ಸಾಧ್ಯವಾಗುತ್ತದೆ ಎಂದು ಶ್ರೀಗಳು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ವಿಜಯಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದುರ್ಗಪ್ಪ ಸಂಕಲ್ಪ, ವಿಕಲಚೇತನರ ಒಕ್ಕೂಟದ ಗೌರವಾಧ್ಯಕ್ಷರಾದ ದೇಸಾಯಿ ದೂತರಬಂಡಿ, ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಚಲಮಲ್, ಜಿಲ್ಲಾ ಉಪಾಧ್ಯಕ್ಷರಾದ ಸಾವಿತ್ರಮ್ಮ, ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಶೇಕಣೆಪ್ಪ ಮುರ್ಕಿಗುಡ್ಡ, ವಿಕಲಚೇತನರ ಕಾರ್ಯಕರ್ತರಾದ ಮಲ್ಲಿಕಾರ್ಜುನ ಸೇರಿದಂತೆ ಅನೇಕ ವಿಕಲಚೇತನರ ಬಂಧುಗಳು ಹಾಜರಿದ್ದು ಕಾರ್ಯಕ್ರಮಕ್ಕೆ ಶೋಭೆ ತಂದರು. ಕಾರ್ಯಕ್ರಮದ ಮೂಲಕ ವಿಕಲಚೇತನರಿಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಬಗ್ಗೆ, ಇಲಾಖೆಯ ಯೋಜನೆಗಳ ಬಗ್ಗೆ, ವಿಕಲಚೇತನರಿಗೆ ಕೊಡಬೇಕಾದ ಗೌರವ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಜಾಗೃತಿ ಮೂಡಿಸಲಾಯಿತು. ವರದಿಯನ್ನು ಹಂಚಿಕೊಂಡವರು ಶೇಕಡೆಪ್ಪ ಮುರ್ಕಿಗುಡ್ಡ, ತಾಂಡಾ ಗ್ರಾಮ ಪಂಚಾಯತ್ ನವಲಕಲ್, VRW/MRW/URW, ಜಿಲ್ಲಾಧ್ಯಕ್ಷರು ಶೇಕಡೆಪ್ಪ ಮುರ್ಕಿಗುಡ್ಡ. ಧನ್ಯವಾದಗಳು. ಯಾವುದೇ ಅವರಿಗೆ ಕರೆಂಟ್ ಒಂದು ಅವಕಾಶ ಕೊಟ್ಟಾಗ ಮಾತ್ರ ಅವರನ್ನು ಸದೃಢರು ಅಂತಕ್ಕಂಥ ಭಾವನೆ ಒಳಗ ಸಮಾಜದಲ್ಲಿ ತಾವು ಒಂದು ಹೆಜ್ಜೆ ಇಡುವುದಕ್ಕೆ ಅನುಕೂಲ ಆಗ್ತದೆ. ಸರ್ಕಾರದಿಂದ ಬಹಳಷ್ಟು ವ್ಯವಸ್ಥೆಗಳು ಬರ್ತಿರ್ಬೋದು, ಆದರೆ ಸರ್ಕಾರದಿಂದ ಬರ್ತಕ್ಕಂಥ ವ್ಯವಸ್ಥೆಗಳು ಸಾಮಾನ್ಯರಿಗೆ ತಲುಪತಕ್ಕಂಥ ಕೆಲಸ ಆಗ್ಬೇಕು. ಆವಾಗ ಮಾತ್ರ
ಏನು ವಿಕಲಚೇತನರಿಗೆ ಬರ್ತಕ್ಕಂಥ ಹಲವಾರು ವ್ಯವಸ್ಥೆಗಳು ಅವ್ರ ಮನೆಗೆ ತಲುಪಂಗ ಆಗ್ತಾವೆ. ಬಹುಶಃ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ. ಜಗತ್ತು ಬಹಳ ಬೆಳೆದಿದೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ತಿಳ್ಕೊಂತಾರೆ. ಸೋಷಿಯಲ್ ಮೀಡಿಯಾದಿಂದ ದೂರ ಇರ್ತಕ್ಕಂಥವ್ರು ಕೂಡ ಬಹಳಷ್ಟು ಜನ ನಮ್ಮ ಹಳ್ಳಿಗಳಲ್ಲಿ ಇದ್ದಾರೆ. ಅಂಥವರಿಗೆ ಈ ವ್ಯವಸ್ಥೆ ಬಗ್ಗೆ ಮುಂದೆ ಬರುವಂತ ದಿನಮಾನಗಳಲ್ಲಿ ಅವ್ರು ಯಾವ ರೀತಿ ಸರ್ಕಾರದಿಂದ ತಮಗೆ ತಾವೇ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಂಡು ತಾವು ಒಬ್ಬ ಸದೃಢ ವ್ಯಕ್ತಿಯಾಗಿ ಸಮಾಜದೊಂದಿಗೆ ಮುಂದೆ ನಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ಬೇಕಂದ್ರೆ ಇಂಥ ಸಭೆ ಸಮಾರಂಭಗಳಿಂದ ಮಾತ್ರ ಸಾಧ್ಯ ಹೊರತು ಇನ್ಯಾವುದರಿಂದಲೂ ಕೂಡ ಸಾಧ್ಯ ಆಗಲ್ಲ. ಅಂತ ಕಾರ್ಯವನ್ನ ಇವತ್ತು ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿರೋದು ಬಹಳಷ್ಟು ಜನರಿಗೆ ಅದರ ಅನುಕೂಲ ಆಗುತ್ತೆ. ಪ್ರತಿ ವರ್ಷನೂ ಕೂಡ ಕೇಳ್ತಿದ್ದೆ ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸಗಳನ್ನ. ಹಿಂದೆ ಹಲವಾರು ಸಲ ಅವ್ರಿಗೆ ವೆಹಿಕಲ್ ವಿತರಣೆ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು ಮಾಡ್ಕೊಂತ ಬಂದಿದ್ದೀವಿ. ಯಾವುದೇ ರೀತಿ ಆಗಿರ್ತಕ್ಕಂಥ ಇವತ್ತು ನಾವು ದೇಶ ಅಲ್ಲ ವಿದೇಶದಲ್ಲೂ ಕೂಡ ನೋಡ್ತಿದ್ದೀವಿ. ಯಾವ ಅಂಗಗಳು ಸರಿಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಪೈಪೋಟಿ ಕೊಡ್ತಕ್ಕಂಥ ವಿಕಲಚೇತನರು ಇವತ್ತು ಈ ವಿಶ್ವದಲ್ಲಿ ಬೆಳೆದು ನಿಂತಿರ್ತಕ್ಕಂಥದ್ದು ನಾವೆಲ್ಲ ಕಣ್ಣಾರೆ ಕಾಣ್ತಾ ಇದ್ದೀವಿ. ಯಾವುದೋ ಒಂದು ಒಲಿಂಪಿಕ್ಸ್ ನಲ್ಲಿನೂ ಕೂಡ ಮೊಟ್ಟ ಮೊದಲು ನಮ್ಮ ಭಾರತಕ್ಕೆ ಬಂಗಾರದ ಪದಕ ತಂದುಕೊಟ್ಟಿದ್ದೆ ಒಬ್ಬ ವಿಕಲಚೇತನರು ಅಂತಕ್ಕಂಥದ್ದು ಅದನ್ನ ಪರಿಗಣಿಸಿರ್ತಕ್ಕಂಥ ದೇಶ ವಿದೇಶಗಳು ಅವರಿಗೆ ಆಗಿರ್ತಕ್ಕಂಥ ಪ್ರತ್ಯೇಕ ಕ್ರೀಡಾಕೂಟಗಳನ್ನ ಕ್ರೀಡಾ ಚಟುವಟಿಕೆಗಳನ್ನ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದು ವಿಕಲಚೇತನರಿಗೆ ಒಂದು ಹೆಮ್ಮೆ ತಂದಿರ್ತಕ್ಕಂಥ ವಿಚಾರ. ಯಾವತ್ತು ನಮ್ಮಲ್ಲಿ ಒಂದು ಕೂಡ ಭಾಗವಹಿಸಲಿ ಅನ್ನೋ ಉದ್ದೇಶದಿಂದ ಇಂತಹ ಸಾಮಾನ್ಯ ಸಭೆಗಳನ್ನ ಮಾಡ್ಕೊಂಡು ಹೋಗ್ತಾ ಇರೋದು. ಬಹುಶಃ ಕಡೆಯಲ್ಲಿ ಒಂದು ಮಾತು ಹೇಳ್ತೀನಿ,